ಮೋಮೋ ಅಂತೂ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಬಿಡ್ತಾ ಇರಲಿಲ್ಲ. ಬರೀ ಲೈಟ್ ಆಫ್ ಮಾಡೋದು ಅಂತ ಕಾಟ ಕೊಡ್ತಾ ಇದ್ದ. ಯಾವಾಗಲೂ ನಾನೊಂದೇ ಅಲ್ಲ ಕಾಟ ಕೊಡೋದು, ಅವನು ನನಗೆ ತುಂಬಾ ಕಾಟ ಕೊಡ್ತಿರ್ತಾನೆ. ಹೇ ದೇ, ನಾನು ನಿಮ್ಮ ಸುಮಾ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಸುಲೋಕ್ ಡೈರೀಸ್. ಸೊ ಮಂಗಳೂರಿಗೆ ಹೋದ್ಮೇಲೆ ಐಡಿಯಲ್ಸ್ಗೆ ಹೋಗದೆ ಇರೋಕ್ಕಾಗತ್ತಾ? ನೋ ವೇಸ್. ನಾವು ಮಂಗಳೂರಲ್ಲಿ ಇವತ್ತು ಒಂದೇ ದಿನ ಇರ್ತಾ ಇರೋದು. ನೆನ್ನೆ ಅಷ್ಟೇ ಹೋಗಿದ್ದು, ಇವತ್ತೊಂದೇ ದಿನ ಅಲ್ಲಿ ಇರ್ತಾ ಇರೋದು. ಇಲ್ಲಿಂದ ನೆಕ್ಸ್ಟು ಕುಮಟಾಕ್ಕೆ ಹೋಗಬೇಕು. ಕುಮಟಾದಿಂದ ಯಲ್ಲಾಪುರಕ್ಕೆ ಹೋಗಿ ಯಲ್ಲಾಪುರದಿಂದ ಬೆಂಗಳೂರಿಗೆ ಬರೋದು. ಇದು ಸ್ವಲ್ಪ ಲಾಂಗ್ ಟ್ರಿಪ್ ಇದೆ. ಸೊ ಹಾಗಾಗಿ ಇವತ್ತೊಂದೇ ದಿನ ಇರೋದಕ್ಕೆ ಅಲ್ಲಿ ಮತ್ತೇನೇನು ತಿನ್ನೋದಿದೆಯೋ ಅದನ್ನೆಲ್ಲ ತಿನ್ಕೊಂಬಿಡೋಣ ಅಂತ ಅಂದ್ಕೊಂಡ್ವಿ. ಸೊ ನಮಗೆ ಅಲ್ಲಿ ಲೇಡಿ ಹಿಲ್ ಹತ್ರ ಒಂದು ಮಸಾಲೆ ಪುರಿ ಇದಿದೆ, ಭೋಲೆನಾಥ್ ಅಂತ ಒಂದು ಗಾಡಿ ಇರುತ್ತೆ. ಅದು ಕೂಡ ತುಂಬ ಇಷ್ಟ ನಮಗೆ. ಸೊ ಅದನ್ನು ತಿಂದ್ಕೊಂಡು ಹಾಗೆ ಐಡಿಯಲ್ಸ್ಗೆ ಹೋಗಿದ್ದು. ಐಡಿಯಲ್ಸ್ಗಂತೂ ಮಿಸ್ ಮಾಡೋದೇ ಇಲ್ಲ. ಬಟ್ ಕೆಲವೊಂದು ಸತಿ ಏನಾಗುತ್ತೆ, ಇದು ಭೋಲೆನಾಥ್ ಅಂತ ಏನು ಹೇಳಿದ್ನಲ್ಲ, ಅದು ಗಾಡಿ ಇರಲ್ಲ, ಯಾವಾಗಲೂ ಎಲ್ಲ ಇರಲ್ಲ. ಅದು ಮಳೆ ಬರೋ ಥರ ಇತ್ತು ಅವತ್ತು. ಬಟ್ ಸ್ಟಿಲ್ ಹೋಗೋಣ, ಏನಾಗುತ್ತೆ ಇವತ್ತೊಂದೇ ದಿನ ಇರೋದು ಅಂತ ಹೋಗಿದ್ವಿ. ಹಾಗೆ ಹೋಗುವಾಗ ನನಗೆ ಸ್ವಲ್ಪ ಆಫೀಸ್ ವರ್ಕಲ್ಲಿ ಸ್ವಲ್ಪ ಏನೇನೋ ಪ್ರಾಬ್ಲಮ್ಸ್ ಆಗ್ತಾಯಿತ್ತು. ಸೊ ಅದನ್ನೆಲ್ಲ ಅವನ ಹತ್ರ ಮಾತಾಡ್ತಾ ಕೂತಿದ್ದೆ. ಐಡಿಯಲ್ಸ್ಗೆ ಹೋಗಿ ರೀಚ್ ಆದಮೇಲೆ ನಾನು ಆಫೀಸ್ ಬಗ್ಗೆ ಯೋಚನೆ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ. ಸೊ ಹಾಗೆ ನನ್ನ ಫೇವ್ರೆಟ್ ಪ್ಲೇಸ್, ನಿಜವಾಗ್ಲೂ ಫೇವ್ರೆಟ್ ಪ್ಲೇಸ್. ಅಲ್ಲಂತೂ ನನ್ನ ಫುಡ್ ಇವಾಗಲೂ ಬೆಂಗಳೂರಲ್ಲಿದ್ದರೆ ಒಂದು ಸತಿ ಹೋಗಿ ಬಂದುಬಿಡೋಣ ಅಂತ ಅನಿಸುತ್ತೆ. ಸೊ ಆ ಥರ ಅಷ್ಟು ಇಷ್ಟ ನನಗೆ ಅಲ್ಲಿ ಫುಡ್ಡು. ಐಡಿಯಲ್ಸ್ ಪ್ಲೀಸ್ ಬೆಂಗಳೂರಲ್ಲೂ ಒಂದು ಫ್ರ್ಯಾಂಚೈಸಿ ಓಪನ್ ಮಾಡಿ ಅಲ್ಲ. ಸೊ ನಾವು ಆರ್ಡರ್ ಮಾಡಿರೋ ಫುಡ್ಡೆಲ್ಲ ವೆಯ್ಟ್ ಮಾಡೋದು ತುಂಬ ಆಯಿತು, ಬಿಕಾಸ್ ತುಂಬ ಜನ ಇದ್ದರು ಅವತ್ತು. ಹಾಗೆ ವೇಟಿಂಗ್ ತುಂಬ ಇರೋದ್ರಿಂದ ನಾನು ಅವ್ನು ಆರ್ಡರ್ ಮಾಡೋಕ್ಕೆ ಹೋಗಿದ್ದ, ನಾನು ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ. ಫುಡ್ ಬರ್ತಿದ್ದಂಗೆ ಐ ವಾಸ್ ಲೈಕ್ ವಾವ್. ಸೊ ಫುಡ್ಡೆಲ್ಲ ಚೆನ್ನಾಗಿರುತ್ತೆ ಅಲ್ಲಿ ನಿಜವಾಗ್ಲೂ. ನೀವು ವಿಸಿಟ್ ಮಾಡಿದ್ರೆ ಐಡಿಯಲ್ಸ್ಗೆ ಹೋಗೋದು ಮಾತ್ರ ಮರಿಬೇಡಿ. ಆ್ಯಂಡ್ ಮಂಗಳೂರಲ್ಲಿರೋರಿಗಂತೂ ಗೊತ್ತಿದ್ದೇ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಫುಡ್ಡು. ಮೋಮೋ ಇವತ್ತು ನನಗೆ ಕಾಟ ಕೊಡ್ತಾ ಇದ್ದ. ನಾನು ವೀಡಿಯೋ ಮಾಡೋಕ್ಕೆ ಹೋದರೆ ಅವ್ನ ಮುಖ ಆಚೆ ತಿರುಗಿಸೋದು ಆ ಥರ ಮಾಡ್ತಾಯಿದ್ದ. ಏನೂ ಮಾಡೋಕ್ಕಾಗಲ್ಲ, ಅವನಿಗೆ ಅಷ್ಟೊಂದು ಇಷ್ಟ ಆಗಲ್ಲ ವೀಡಿಯೋಸಲ್ಲಿ ಬರೋದು. ಬಟ್ ನಾನೇ ಹೇಳಿ ಅವಾಗವಾಗ ಬರ್ತಿರ್ತಾನೆ ಅಷ್ಟೇ. ಸೊ ಆಯಿತು, ಊಟ ಮುಗಿಸ್ಕೊಂಡು ಆಗಲೇ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ನಾವು ಅಲ್ಲೇ ತಿರಾಮಿಸುನು ಪಾರ್ಸೆಲ್ ತೊಗೊಂಡು ಮನೆಗೆ ಹೋಗಿ ತಿಂದ್ರಾಯಿತು. ಯಾಕಂದರೆ ವರ್ಕ್ ಇತ್ತು, ಮತ್ತೆ ಹೋಗಿ ಕೂತ್ಕೊಂಡು ವರ್ಕ್ ಮಾಡೋದಿತ್ತು. ಸೊ ಹಾಗಾಗಿ ಮನೆಗೆ ಹೋಗಿ ತಿನ್ನೋಣ ಅಂತ ಅಂದ್ಕೊಂಡು ಪಾರ್ಸೆಲ್ ತೊಗೊಂಡು ಮನೆ ಕಡೆ ಹೊರಟಿದ್ದಾಯಿತು. ಸೊ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ಒನ್. ಟೇಕ್ ಕೇರ್, ಬಾಯ್.